ನಮಸ್ಕಾರ, ನಾನು ಜನಪದ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಇದೇ ತಿಂಗಳು 22ನೇ ತಾರೀಕು ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜನಪದ ನೃತ್ಯವನ್ನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರತ್ನಮ್ಮ. ನಾನು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತ ಅಂದರೆ 2024-25ನೇ ಸಾಲಿನಲ್ಲಿ ಶಾಲಾ ಶಿಕ್ಷಣ ಇಲಾಖಾ ವತಿಯಿಂದ ರಂಗೋತ್ಸವ ಎನ್ನುವ ಒಂದು ಸುಂದರವಾದ ಪರಿಕಲ್ಪನೆ, ಇಂಥ ಒಂದು ರಂಗೋತ್ಸವ ಕಲೆಯನ್ನು ನಡೆಸಿಕೊಡಲು ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶಿವಸ್ವಾಮಿ ಸರ್ ಅವರಿಗೆ ಮೊದಲಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಕಲೆಗಳನ್ನು ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಸಹಕರಿಸಿದಂತಹ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ನನ್ನ ವೈಯಕ್ತಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಬಹುಮುಖ್ಯವಾಗಿ ಈ ಒಂದು ಕಲೆಗಳಲ್ಲಿ ಯಾರು ಭಾಗವಹಿಸ್ತೀರಾ ಎಂದು ಕೇಳಿದಂಥ ಸಂದರ್ಭದಲ್ಲಿ 9ನೇ ಸಿ ವಿಭಾಗದ ಕೆಲವು ಆಸಕ್ತ ಮಕ್ಕಳು ಒಪ್ಪಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾದಂತಹ ಪ್ರೀತಿಪೂರ್ವಕವಾದಂತಹ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಚಿತ್ರಗೀತೆಗಳಿಗೆ, ಚಲನಚಿತ್ರಗಳ ಗೀತೆಗಳಿಗೆ ನೃತ್ಯ ಮಾಡುವಂತಹ ಮಕ್ಕಳೇ ಹೆಚ್ಚು ಇರುವಂಥ ಸಂದರ್ಭದಲ್ಲಿ ಈ ಜಾನಪದ ಕಲೆಗೆ ಹೆಜ್ಜೆ ಹಾಕುವಂತಹ ಸಾಹಸ ಮಾಡಿದಂಥ ಮಕ್ಕಳಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸಪ್ ಹೇಳಲೇಬೇಕು. ಹಾಗೆ ಇದು ಅಷ್ಟು ಸುಲಭದ ಕಲೆ ಅಲ್ಲ. ಆ ಕಲೆಯನ್ನು ಕಲೀಲಿಕ್ಕೆ ಶ್ರದ್ಧೆ ಬೇಕು, ಭಕ್ತಿ ಬೇಕು. ಇಂತಹ ಒಂದು ಕಲೆಯನ್ನು ಕೇವಲ 4 ದಿನಗಳಲ್ಲಿ ಮಕ್ಕಳಲ್ಲಿ ಆಸಕ್ತಿಯಿಂದ ಬಹಳ ಪ್ರೋತ್ಸಾಹದಾಯಕವಾಗಿ ಕಲಿಸಿಕೊಟ್ಟಂತಹ ಜಾನಪದ ರಾಘವೇಂದ್ರ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಇಂಥ ಒಂದು ಸುಂದರ ಅದ್ಭುತ ಕಾರ್ಯಕ್ರಮ ನಾಳೆ ಶನಿವಾರ 9 ಗಂಟೆಗೆ ನಮ್ಮ ಶಾಲೆಯಲ್ಲಿ ಪ್ರಾರಂಭವಾಗಲಿದೆ. ದಯಮಾಡಿ ಎಲ್ಲ ಈ ಒಂದು ಜಾನಪದ ಕಲೆಗಳಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪೋಷಕ ಬಂಧುಗಳು ಬಂದು ಈ ಕಲೆಯನ್ನು, ನಿಮ್ಮ ಮಕ್ಕಳು ಮಾಡುವಂಥ ಕಲೆಯನ್ನು ನೋಡಿ ಅವರಿಗೆ ಪ್ರೋತ್ಸಾಹಿಸಬೇಕು, ಸಹಕರಿಸಬೇಕು ಅಂತ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರನ್ನ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಕರ್ನಾಟಕ ಜನಪದ ನೃತ್ಯ ಮಾತ್ರ ಅಲ್ಲ, ಈ ಸರಿ ರಾಜಸ್ಥಾನಿ ಜನಪದ ನೃತ್ಯವನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ.